ನಮಸ್ಕಾರ ವೀಕ್ಷಕರೇ, ಶ್ರೀಕಾಂತ್ ಮಠಪತಿ ಸಾರಥ್ಯದಲ್ಲಿ SM ಸುದ್ದಿ ಮಿತ್ರ ಚಾನಲ್ಗೆ ಸುಸ್ವಾಗತ. ಮಾಲಿಂಪುರ ತಾಲೂಕವನ್ನಾಗಿ ಘೋಷಿಸಲು ತಾಲೂಕಾ ಹೋರಾಟ ಸಮಿತಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ರೈತರ ಮುಖಂಡರಿಂದ ಬೃಹತ್ ಎತ್ತಿನಗಾಡಿ ಹಾಗೂ ಬಾರ್ಕೋಲ್ ಚಳವಳಿ ಹಮ್ಮಿಕೊಳ್ಳಲಾಯಿತು. APMCಯಿಂದ ಬಸವೇಶ್ವರ ಸರ್ಕಲ್, ಗಾಂಧಿ ಸರ್ಕಲ್, ರಾಣಿ ಚೆನ್ನಮ್ಮ ಸರ್ಕಲ್ ಸೇರಿ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಗೆ ಕೂಗಿ ಎತ್ತಿನ ಗಾಡಿ ಹಾಗೂ ಬಾರ್ಕೋಲ್ ಪ್ರದರ್ಶಿಸಿ ಹೋರಾಟಗಾರರು ತಮ್ಮ ಆಕ್ರೋಶ ಹೊರಹಾಕಿದರು. ಸ್ಥಳಕ್ಕೆ ಜಿಲ್ಲಾಧಿಕಾರಿ ಸಂಗಪ್ಪ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಗೋಯಲ್ ಹೋರಾಟಗಾರರನ್ನು ಭೇಟಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ವಿ. ತಿಮ್ಮಾಪುರ್ ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರ ತಲುಪಿಸಿ ಹೋರಾಟ ಹಿಂಪಡೆಯಲು ಮನವಿ ಮಾಡಿದರು. ಪತ್ರದಲ್ಲಿ ಮಾಲಿಂಪುರ ತಾಲೂಕಾಗಲು ಸಚಿವರ ಬೆಂಬಲ ವ್ಯಕ್ತಪಡಿಸಿದ್ದು, ತಾಲೂಕು ಸೇರುವ ಹಳ್ಳಿಗಳು ನಕಾಶೆ ಹಾಗೂ ಸರ್ಕಾರದ ಮೇಲೆ ಒತ್ತಡ ಹಾಕುವುದಾಗಿ ಭರವಸೆ ನೀಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ಕಾಂಗ್ರೆಸ್ ಮುಖಂಡ ಸಿದ್ದು ಕೊಣ್ಣೂರು, ಪುರಸಭೆ ಅಧ್ಯಕ್ಷ ಯಲ್ಲನಗೌಡ ಪಾಟೀಲ್ ಸೇರಿ ಸಚಿವ ತಿಮ್ಮಾಪುರ್ ಜೊತೆ ಚರ್ಚಿಸಿ ಶೀಘ್ರದಲ್ಲೇ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಲು ಭರವಸೆ ಕೊಟ್ಟ ಮೇಲೆ ಹೋರಾಟ ಸಮಿತಿ ಹಾಗೂ ಹೋರಾಟಗಾರರ ಮುಖಂಡರು ಚಳವಳಿ ಹಿಂದೆ ಪಡೆದರು. ಹೋರಾಟದಲ್ಲಿ ಮುಖಂಡರುಗಳಾದ ಸಂಗಪ್ಪ ಹಲ್ಲಿ, ದರ್ಯಪ್ಪ ಸಾಂಗ್ಲಿಕರ್, ರಂಗನಗೌಡ ಪಾಟೀಲ್, ಸುಭಾಷ್ ಸಿರಗೂರ್, ಡಾಕ್ಟರ್ AR ಬೆಳಗಲಿ, ಗಂಗಾಧರ್ ಮೇಟಿ, ಮಹಾದೇವ್ ಮಾರಾಪುರ್, ಮೊಹಮ್ಮದ್ ಹುಲಿಕಟ್ಟಿ, ಶಿವ ಟರ್ಕಿ, ನಿಂಗಪ್ಪ ಬಾಳಿಕಾಯಿ, ವೀರೇಶ್ ಆಸಂಗಿ, ದುಂಡಪ್ಪ ಜಾಧವ್, ಚನ್ನು ದೇಸಾಯಿ, ತಾಲೂಕಾ ಹೋರಾಟ ಸಮಿತಿ ಪದಾಧಿಕಾರಿಗಳು, ಹಲವು ರೈತ ಮುಖಂಡರು, ವ್ಯಾಪಾರಸ್ಥರು, ಕಾರ್ಮಿಕ ಸಂಘಟನೆಗಳು, ಅಂಗವಿಕಲರ ಸಂಘ ಪಾಲ್ಗೊಂಡಿದ್ದರು. ನಮಸ್ಕಾರ. ಈಗ ನಾನು ಜವಾಬ್ದಾರಿ ಹೊರ್ತಾರೋ, ಯಲ್ಲನಗೌಡರು ಹೊರ್ತಾರೋ, ಹೋಗಿ ತಿಮ್ಮಾಪುರ ಸಾಹೇಬ್ರ ಕಡೆ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿ ಅವ್ರ ಕಡೆ ಈ ಅಧಿವೇಶನ ಒಳಗ ಟೈಮ್ ಕೊಡಿಸ್ತು ಈ ಹೋರಾಟ ಮುಗಿಸ್ಬೇಕಂತೇಳಿ ನಿಮ್ಮಲ್ಲಿ ಎಲ್ಲಾರು ಕಳ್ಕೊಳ್ಳಿಂದ ಕೇಳ್ಕೊತೀವಿ. ಎಲ್ಲರೂ ಸ್ಪಂದಿಸ್ಬೇಕು, ಸಹಕಾರ ಕೊಡಬೇಕು. ಮಾನ್ಯ DC ಅವರ ಈಗ ನಮ್ಮ ಹೋರಾಟಗಾರರ ಏನು ಹೇಳ್ಯಾರ TP ಕೊಡೋದು, ಅದಕ್ಕೆ DC ಸಾಹೇಬ್ರು ಏನು ಹೇಳ್ತಾರೋ ಅದನ್ನಂತೆ ನಾವು ನಡೀನಂತ ಹೇಳಿ ನಾನು ಮಾಡ್ತೀವಿ. ಮುಂದಿನ ದಿವಸ ನಾವು ಅತ್ಯಂತ ಪ್ರತಿಭಟನೆಯನ್ನು ಜೋರಾಗಿ ಮಾಡಬೇಕಂದಾಗ ಜಿಲ್ಲಾ ಉಸ್ತುವಾರಿ ಸಚಿವರು ನಾನು ಮುಖ್ಯಮಂತ್ರಿಗಳವರ ಒಂದು ಅಪಾಯಿಂಟ್ಮೆಂಟ್ ತಗೊಂಡ ನಿಮಗೆ ಬೇಗನೆ ಒಂದು ದಿನಾಂಕವನ್ನು ನಿಗದಿಪಡಿಸಿ ಮಾಲಿಂಪುರದ ಎಲ್ಲ ಹಿರಿಯರನ್ನ ಅಲ್ಲಿಗೆ ಆಹ್ವಾನ ಮಾಡಿ ಮುಖ್ಯಮಂತ್ರಿಗಳ ಜೊತೆಗೆ ತಮಗೆ ಸಮಾಲೋಚನೆ ಮಾಡ್ತೇನೆ ಅನ್ನುವಂಥ ಮಾತನ್ನ ಆಶ್ವಾಸನೆ ಕೊಟ್ಟಾಗ ನಾವು ನಮ್ಮ ಹೋರಾಟವನ್ನ ಹಿಂಪಡೆದಿದ್ದೇವೆ. ಆದ್ರೆ ಆ ಒಂದು ಮಾತನ್ನು ಕೊಟ್ಟ ಪ್ರಕಾರ ಅವರು ಯಾವುದೇ ಕಾರ್ಯವನ್ನು ಮಾಡ್ಲಾರ್ಕ ಮತ್ತೊಮ್ಮೆ ನಾವು ಹೋರಾಟದ ಹಾದಿಯನ್ನು ಹಿಡಿಯುವಂತದ್ದಾಗೈತಿ. ಪೊಲೀಸ್ ಇಲಾಖೆ ವತಿಯಿಂದ ನಾನು ಮಾತಾಡ್ತಾ ಇದ್ದೀನಿ. ನಾವು ಇವತ್ತು ಬರ್ಲಿಲ್ಲ, ನಿನ್ನೆಯಿಂದ ಏನ್ ಡಿಸ್ಕಷನ್ ಆಗ್ತಾ ಇದೆ, ನಿನ್ನೆ ನಮ್ಮ ASI ಅವರಿಗೆ ಕೂಡ ಅನಾಹುತಾಗಿ ಈ ತರ ಆಗಿದ್ದಾರೆ. ಆದ್ರೆ ಅವರು ಇವತ್ತು ಎಲ್ಲರೂ ನಾವು ಬಂದೋಬಸ್ತ್ ಮಾಡ್ತಾ ಇದೀವಿ. ಫಸ್ಟ್ ಈ ಪ್ರೋಗ್ರಾಮ್ಗೆ ಅಟೆಂಡ್ ಆಗಿದ್ದೀವಿ. ತಮ್ಮೆಲ್ಲರದ್ದು ಒಂದು ರಿಕ್ವೆಸ್ಟ್ ಇತ್ತು, ಆ ಲೆಟರ್ ಆ ತರ ಬರಬೇಕು. ಅವರು DC ಸರ್ ಬೆಳಿಗ್ಗೆಯಿಂದ ಗಾಡಿಯಲ್ಲಿ ಬರುವಾಗ ಅದೇ ಮಾಡಿದ್ದಾರೆ, ಅದು ಸಕ್ಸಸ್ ಕೂಡ ಆಗಿದೆ. ಮುಂದಿನ ದಿವಸದಲ್ಲಿ ಇದು ಕೂಡ ಸಕ್ಸಸ್ ಆಗತ್ತೆ. 35 ವರ್ಷಗಳ ಕಾಲ ಇದು ಹೋರಾಟ ಇದೆ. ಇವತ್ತ ನಾಳೆ ಮಾಡಿದ್ದಲ್ಲ, ನಿನ್ನೆ ಮೊನ್ನೆ ಮಾಡಿದ್ದಲ್ಲ, 35 ವರ್ಷದಿಂದ ನಾವು ಬೇಡಿಕೆ ಇಟ್ಟಿದ್ವಿ. ಕನಿಷ್ಠ 3 ವರ್ಷ ಗಂಟಲೆ ನಾವು ಇಲ್ಲಿ ಧರಣಿ ಕುಂತಿದ್ವಿ. ಎಷ್ಟು 3 ವರ್ಷ ಆಗೈತೆ, 1219 ದಿವಸ ಆಗೈತೆ. ಇವತ್ತು ಮಾಲಿಂಪುರ ತಾಲೂಕಾ ಹೋರಾಟ ಸಮಿತಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಎತ್ತಿನ ಬಂಡಿ ಮೆರವಣಿಗೆ ಮುಖಾಂತರ ಒಂದು ಬಾರ್ಕೋಲ್ ಚಳವಳಿ ಹೋಗಿರ್ತಕ್ಕಂಥ ಚಳವಳಿ, ಅದು ಈ ಕ್ಷೇತ್ರದ MLA ಇರ್ಬೋದು, ಸಂಕೇತ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕಂತಕ್ಕಂಥದ್ದು ಬಾರ್ಕೋಲ್ ಸಂಕೇತ ಅಕಸ್ಮಾತ್ ಮಾಲಿಂಪುರ ತಾಲೂಕಾ ಮಾಡದೇ ಹೋದ್ರೆ ಬಾರ್ಕೋಲ್ ತಗೊಂಡ ವಿಧಾನಸೌಧಕ್ಕೆ ಬರ್ತೇವೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಎಚ್ಚರಿಕೆ ಕೊಡ್ತೇವೆ ಸರ್ಕಾರಕ್ಕೆ. ಇವತ್ತಿನ ಹೋರಾಟದಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ಬಾರ್ಕೋಲ್ ಚಾಟಿ ಗೇಟನ್ನು ಕೊಡುವುದರ ಮೂಲಕ ಒಂದು ಎಚ್ಚರಿಕೆಯನ್ನು ಕೊಟ್ಟಾರೆ. ಇದೇ ರೀತಿ ವಿಳಂಬ ಮಾಡಿಕೊಟ್ಟು ಅದರ ಮುಂದಿನ ನಿರ್ಮಾಣಗಳಲ್ಲಿ ವಿಧಾನಸೌಧದ ಮುಂದೆ ನಾವೆಲ್ಲ ಬಾರ್ಕೋಲ್ ಹಾಕೊಂಡು ಚಕ್ರಿ ತಗೊಂಡು ಬರ್ತೀವಿ ಅಂತೇಳಿ ನೇಕಾರರು, ರೈತರು ನಮ್ಮ ಸಲಕರಣೆಗಳನ್ನು ತಗೊಂಡು ಬರ್ತೀವಿ ಅಂತೇಳಿ ಎಚ್ಚರಿಕೆ ಮಾಲಿಂಪುರ ಹಾಗೂ 16 ಹಳ್ಳಿಯ ಎಲ್ಲ ರೈತ ಬಾಂಧವರು ತಮ್ಮ ಚಕ್ಕಡಿ ಬಂಡಿಗಳೊಂದಿಗೆ ಬಾರ್ಕೋಲ್ಗಳನ್ನು ತೆಗೆದುಕೊಂಡು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವುದರ ಮೂಲಕ ನೇಕಾರರು, ಕಾರ್ಮಿಕರು
ಆಮೇಲೆ ಸಾರ್ವಜನಿಕರು, ವ್ಯಾಪಾರಸ್ಥರು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡಿಕೊಂಡು ಇವತ್ತಿನ ಹೋರಾಟದಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ಬಾರ್ಕೋಲ್ ಚಾಟಿ ಗೇಟನ್ನು ಕೊಡುವುದರ ಮೂಲಕ ಒಂದು ಎಚ್ಚರಿಕೆಯನ್ನು ಕೊಟ್ಟಾರೆ. ಇದೇ ರೀತಿ ವಿಳಂಬ ಮಾಡಿಕೊಟ್ಟು ಅದರ ಮುಂದಿನ ನಿರ್ಮಾಣಗಳಲ್ಲಿ ವಿಧಾನಸೌಧದ ಮುಂದೆ ನಾವೆಲ್ಲ ಬಾರ್ಕೋಲ್ ಹಾಕೊಂಡು ಚಕ್ರಿ ತಗೊಂಡು ಬರ್ತೀವಿ ಅಂತ ಹೇಳಿ ನೇಕಾರರು, ರೈತರು ನಮ್ಮ ಸಲಕರಣೆಗಳನ್ನು ತಗೊಂಡು ಬರ್ತೀವಿ ಅಂತೇಳಿ